ತುಂಬ ತಡವಾಗಿ ನಿದ್ರೆಯಿಂದ ಎದ್ದ ಸಮಯ ನೋಡ್ತಾಳೆ. ನನಗೆ ಯಾಕೆ ಇತ್ತೀಚೆಗೆ ಇಷ್ಟೊಂದು ನಿದ್ರೆ ಬರ್ತಿದೆ ಅಂತ ಆಲೋಚಿಸ್ತಾ ಪಕ್ಕದಲ್ಲಿದ್ದ ಚೀಟಿಯನ್ನು ತೆಗೆದು ಓದ್ತಾಳೆ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಸ್ವೀಟಾರ್ಟ್, ನಿನಗೆ ಫೀಲಿಂಗ್ ಬೆಟರ್ ಅನಿಸಿದ್ರೆ ಆಮೇಲೆ ಆಫೀಸಿಗೆ ಬಾ ಅಂತ ಬರ್ತಿದ್ದ. ಆ ಲೆಟರ್ ಓದಿ ಸಣ್ಣದಾಗಿ ನಗ್ತಾಳೆ ಚಂದನ. ಆ ನಂತರ ಅವಳಿಗೆ ಸ್ವಲ್ಪ ಸುಧಾರಿಸ್ಕೊಂಡಂತೆ ಅನಿಸಿದ್ರಿಂದ ಫ್ರೆಶ್ ಆಗಿ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೋಗ್ತಾಳೆ. ಆಫೀಸ್ ತಲುಪಿ ಲಿಫ್ಟ್ನಿಂದ ವಿರಾಟ್ ಇರೋ ಫ್ಲೋರ್ಗೆ ಹೋಗಿ 2-3 ಹೆಜ್ಜೆ ಇಟ್ಟಿದ್ಲೋ ಇಲ್ವೋ, ಅವಳ ಕಾಲು ಜಾರಿ ಗಟ್ಟಿಯಾಗಿ ಕಿರ್ಚಿತ ಕೆಳಗೆ ಬಿದ್ದುಬಿಡ್ತಾಳೆ. ತನ್ನ ಕ್ಯಾಬಿನ್ನಲ್ಲಿದ್ದ ವಿರಾಟ್ನಿಗೆ ಚಂದನಾಳ ಧ್ವನಿ ಕೇಳಿಸಿ ವೇಗವಾಗಿ ಓಡ್ತಾ ಹೊರಬರ್ತಾನೆ. ಎದುರಿಗೆ ಕಂಡ ದೃಶ್ಯಕ್ಕೆ ಅವನ ಹೆಜ್ಜೆಗಳು ಅಲ್ಲೇ ನಿಂತು ಹೋಗುತ್ತವೆ. ಚಂದನ ಕೆಳಗೆ ಬಿದ್ದಿರ್ತಾಳೆ. ಅವಳ ಒಂದು ಕೈ ಹೊಟ್ಟೆ ಮೇಲೆ, ಇನ್ನೊಂದು ಕೈ ನೆಲದ ಮೇಲೆ ಇರುತ್ತೆ. ಚಂದನಾ ಅಂತ ವೇಗವಾಗಿ ಅವಳ ಹತ್ರ ಹೋಗ್ತಾನೆ ವಿರಾಟ್. ತಕ್ಷಣವೇ ಚಂದನಾಳನ್ನು ಎತ್ಕೊಂಡು ಅಲ್ಲಿಂದ ವೇಗವಾಗಿ ಲಿಫ್ಟ್ ಕಡೆ ಹೋಗ್ತಾನೆ ವಿರಾಟ್. ಅಷ್ಟರಲ್ಲೇ ನಿಖಿಲ್ ಮತ್ತು ಸ್ನೇಹ ಬರ್ತಾರೆ. ವಿರಾಟ್ ಅವ್ರು ನನ್ನ ಬೇಬಿ ಅಂತ ಹೊಟ್ಟೆ ಮೇಲೆ ಕೈ ಇಟ್ಟು ಅಳ್ತಾ ಹೇಳ್ತಾಳೆ ಚಂದನ. ಸ್ವೀಟಾರ್ಟ್, ನಮ್ಮ ಬೇಬಿಗೇನೂ ಆಗಲ್ಲ ಅಂತ ವಿರಾಟ್ ಅಂದ ತಕ್ಷಣ ಸ್ನೇಹ ಶಾಕ್ ಆಗ್ತಾಳೆ. ಯಾಕಂದರೆ ಅಷ್ಟರವರೆಗೆ ಚಂದನ ಗರ್ಭಿಣಿ ಎಂಬ ವಿಷಯ ಅವಳಿಗೆ ತಿಳಿದಿರೋದಿಲ್ಲ. ಲಿಫ್ಟ್ನಲ್ಲಿ ಕೆಳಗೆ ಬಂದು ಆಫೀಸ್ನಿಂದ ವೇಗವಾಗಿ ಹೊರಬರ್ತಾನೆ ವಿರಾಟ್. ಅಷ್ಟರಲ್ಲೇ ಚಂದನ ಪ್ರಜ್ಞೆ ತಪ್ಪಿರ್ತಾಳೆ. ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ಡೋರ್ ಅನ್ಲಾಕ್ ಮಾಡಿ ಚಂದನಾಳನ್ನು ಹಿಡ್ಕೊಂಡು ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ ವಿರಾಟ್. ತಕ್ಷಣವೇ ಡ್ರೈವರ್ ವೇಗವಾಗಿ ಕಾರ್ ಡ್ರೈವ್ ಮಾಡ್ತಾನೆ. ನಿಖಿಲ್ ತನ್ನ ಕಾರ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಅಲ್ಲಿಗೆ ತನುಜ ಬರ್ತಾಳೆ. ಚಂದನಾಳಿಗೆ ಏನಾಯಿತು ಅಂತ ಗಾಬರಿಯಿಂದ ಕೇಳ್ತಾಳೆ. ಅವಳು ಕಾಲ್ ಜಾರಿ ಕೆಳಗೆ ಬಿದ್ದಿದ್ದಾಳೆ ಅಂತ ನಿಖಿಲ್ ಅಂದ ಕೂಡಲೇ ತನುಜ ಕಣ್ಣಲ್ಲಿ ನೀರು ಬರುತ್ತೆ. ತಕ್ಷಣವೇ ಕಾರ್ನಲ್ಲಿ ಕೂತು ಲೆಟ್ಸ್ ಗೋ ಅಂತ ಅಳ್ತಾ ಹೇಳ್ತಾಳೆ ತನುಜ. ನಾನು ಕೂಡ ಬರ್ತೀನಿ ಅಂತ ಸ್ನೇಹ ಕೂಡ ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ತಾಳೆ. ಆ ನಂತರ ಮೂವರು ಕೂಡ ಹಾಸ್ಪಿಟಲ್ಗೆ ಹೊರಡ್ತಾರೆ. ಹಾಸ್ಪಿಟಲ್ ಹತ್ರ ಕಾರ್ ನಿಲ್ಲಿಸಿ ಚಂದನಾಳನ್ನು ಎತ್ಕೊಂಡು ಒಳಗಡೆ ಓಡ್ತಾನೆ ವಿರಾಟ್. ಚಂದನಾಳನ್ನು ಚೆಕಪ್ ಮಾಡ್ತಿದ್ದ ಡಾಕ್ಟರ್ ಇವ್ರನ್ನ ನೋಡಿ ಚಂದನಾಳಿಗೆ ಏನಾಯಿತು ಅಂತ ಕೇಳ್ತಾರೆ. ಚಂದನಾಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಕೆಳಗೆ ಬಿದ್ದಿದ್ದಾಳೆ, ಬೇಗ ಚೆಕ್ ಮಾಡಿ ಅಂತ ಅಷ್ಟೇ ಹೇಳಿ ಮೌನವಾಗಿಬಿಡ್ತಾನೆ ವಿರಾಟ್. ಓಕೆ ಅಂತ ಚಂದನಾಳನ್ನು ICUಗೆ ಕರೆದೊಯ್ತಿರೋ ಡಾಕ್ಟರ್ ಕಡೆ ನೋಡ್ತಾ, ನನಗೆ ಚಂದನ ಮತ್ತು ನನ್ನ ಬೇಬಿ ಇಬ್ಬರು ಸೇಫ್ ಆಗಬೇಕು ಅಂತಾನೆ ವಿರಾಟ್. ಐ ವಿಲ್ ಟ್ರೈ ಅಂತ ಡಾಕ್ಟರ್ ICU ಒಳಗಡೆ ಹೋಗ್ತಾರೆ. ಅಲ್ಲೇ ಇದ್ದ ಗೋಡೆಗೆ ಒರಗಿಕೊಂಡು ಗಟ್ಟಿಯಾಗಿ ಉಸಿರಾಡ್ತಿರ್ತಾನೆ ವಿರಾಟ್. ಅಷ್ಟರಲ್ಲಿ ನಿಖಿಲ್ ನೇರವಾಗಿ ಅವನ ಹತ್ರ ಬಂದು ಅವನನ್ನು ಹಗ್ ಮಾಡ್ಕೊಳ್ತಾನೆ. ವಿರಾಟ್ ಹಾಗೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ಇರ್ತಾನೆ. ತನುಜ ಮತ್ತು ಸ್ನೇಹ ವಿರಾಟ್ನನ್ನೇ ನೋಡ್ತಾ ಇರ್ತಾರೆ. ನನಗೆ ಇಬ್ಬರು ಸೇಫ್ ಆಗಬೇಕು, ನಾನು ಇಬ್ಬರಲ್ಲಿ ಯಾರನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ನಾನು ಚಂದನ ಮತ್ತು ನನ್ನ ಬೇಬಿ ಇಬ್ಬರೂ ನನಗೆ ಬೇಕು ಅಂತ ಮೆಲ್ಲಗೆ ಹೇಳ್ತಾನೆ ವಿರಾಟ್. ವಿರಾಟ್ ಬೆನ್ನು ಸವರ್ತಾ ಡೋಂಟ್ ವರಿ ವಿರಾಟ್, ಇಬ್ಬರು ಸೇಫಾಗಿ ಹೊರಬರ್ತಾರೆ, ನಿನ್ನ ಬೇಬಿ ಮತ್ತು ಚಂದನಾಳಿಗೆ ಏನೂ ಆಗಲ್ಲ, ರಿಲ್ಯಾಕ್ಸ್ ಅಂತ ನಿಖಿಲ್ ಅವನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ತಾನೆ. ವಿರಾಟ್ ಮಾತುಗಳನ್ನು ಕೇಳಿದ ತನುಜ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅರ್ಧ ಗಂಟೆ ನಂತರ ಡಾಕ್ಟರ್ ಹೊರಬರ್ತಾರೆ. ಎಲ್ಲರೂ ಅವರ ಕಡೆ ನೋಡ್ತಾರೆ. ಚಂದನ ತುಂಬ ಫೋರ್ಸಾಗಿ ಕೆಳಗೆ ಬಿದ್ದಿದ್ದಾಳೆ, ಆದರೆ ಅದೃಷ್ಟವಶಾತ್ ಏನಾಗಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತಾರೆ ಡಾಕ್ಟರ್. ಅಂದರೆ ಚಂದನ ಮತ್ತು ಬೇಬಿ ಇಬ್ಬರು ಚೆನ್ನಾಗಿದ್ದಾರೆ ತಾನೆ ಡಾಕ್ಟರ್ ಅಂತ ಕೇಳ್ತಾಳೆ ತನುಜ. ಹೌದು, ಬೇಬಿ ಮತ್ತು ಚಂದನ ಇಬ್ಬರು ಚೆನ್ನಾಗಿದ್ದಾರೆ. ಅವಳು ಕೆಳಗೆ ಬೀಳುವಾಗ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದರಿಂದ ಪ್ರೆಷರ್ ಮಗುವಿನ ಮೇಲೆ ಬೀಳಲಿಲ್ಲ, ಅದಕ್ಕೆ ಬೇಬಿ ಸೇಫ್ ಆಗಿದೆ. ಮತ್ತು ಚಂದನ ಸ್ವಲ್ಪ ಗಾಬರಿ ಆಗಿದ್ದರಿಂದ ಪ್ರಜ್ಞೆ ತಪ್ಪಿದ್ದಾಳೆ, ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ, ಡೋಂಟ್ ವರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಡಾಕ್ಟರ್. ಚಂದನ ಮತ್ತು ಬೇಬಿ ಸೇಫ್ ಆಗಿದ್ದಾರೆ ಅಂತ ತಿಳಿದು ನಿಖಿಲ್ ಮತ್ತು ತನುಜ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ಸ್ನೇಹ ಏನೂ ಮಾತಾಡದೆ ಸೈಲೆಂಟಾಗಿ ನಿಂತಿರ್ತಾಳೆ. ವಿರಾಟ್ ಯಾರ ಕಡೆಗೂ ನೋಡದೆ ನೇರವಾಗಿ ICU ಒಳಗಡೆ ಹೋಗ್ತಾನೆ. ನಿಖಿಲ್ ತನುಜ ಕಡೆ ನೋಡಿ, ನಾನು ಮೆಡಿಸಿನ್ ಬಗ್ಗೆ ಡಾಕ್ಟರ್ ಹತ್ರ ಕೇಳ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ತನುಜ ಕಡೆ ನೋಡ್ತಾ, ಯಾರು ನೀನು ಅಂತ ಕೇಳ್ತಾಳೆ ಸ್ನೇಹ. ನನ್ನ ಬಗ್ಗೆ ಬಿಡು, ಅಷ್ಟಕ್ಕೂ ನೀನು ಯಾರು, ಚಂದನಾಳಿಗಾಗಿ ಇಲ್ಲಿವರೆಗೆ ಬಂದಿದೆಯಾ ಅಂತ ಕೇಳ್ತಾಳೆ ತನುಜ. ನಾನು ವಿರಾಟ್ ಮತ್ತು ಚಂದನ, ನಮ್ಮೂವರು ಪ್ರಾಜೆಕ್ಟ್ ಪಾರ್ಟ್ನರ್ಶಿಪ್ ಇದೆ, ಆಮ್ ಸ್ನೇಹ. ವಿರಾಟ್ ಅವ್ರನ್ನ ಅಷ್ಟೊಂದು ಸಲಿಗೆಯಿಂದ ಕರೆಯೋಷ್ಟು ಸ್ನೇಹ ನಿಮ್ಮ ನಡುವೆ ಇದೆಯಾ? ಓಕೆ ವೆಲ್, ಆಮ್ ತನು, ಚಂದನಾಳ ಬೆಸ್ಟ್ ಫ್ರೆಂಡ್. ಓಕೆ, ಚಂದನ ಗರ್ಭಿಣಿ ಅನ್ನೋ ವಿಷಯ ನನಗೆ ತಿಳಿದಿರಲಿಲ್ಲ ಮತ್ತು ವಿರಾಟ್ಗೆ ಅವಳ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನಿನ್ನೂ ವಿರಾಟ್ ಅವ್ರ ಪ್ರೀತಿ ನೋಡಿಲ್ಲ ಬಿಡು, ಸಮಯ ಬಂದಾಗ ನೋಡ್ತೀಯ ಅಂತ ಸ್ನೇಹ ಕಡೆ ಒಂದು ರೀತಿ ನೋಡ್ತಾ ಹೇಳ್ತಾಳೆ ತನುಜ. ಚಂದನಾಳಿಗೆ ಇನ್ನೂ ಪ್ರಜ್ಞೆ ಬಂದಿರೋದಿಲ್ಲ.
ವಿರಾಟ್ ICU ಒಳಗಡೆ ಅವಳ ಎದುರು ಚೇರ್ನಲ್ಲಿ ಕೂತು ಅವಳ ಕೈ ಹಿಡಿದು ಅವಳನ್ನೇ ನೋಡ್ತಾ ಇರ್ತಾನೆ. ಐ ಆಮ್ ಸಾರಿ ಸ್ವೀಟಾರ್ಟ್, ನಿನಗೆ ನನ್ನ ಅಗತ್ಯ ಇದ್ದಾಗ ನಾನು ನಿನ್ನ ಹತ್ರ ಇರಲಿಲ್ಲ. ಐ ಆಮ್ ಸೋ ಸಾರಿ ಅಂತ ಹೇಳ್ತಾ ಆ ನಂತರ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು, ಸಾರಿ ಬೇಬಿ, ಡ್ಯಾಡ್ ತುಂಬ ಬ್ಯಾಡ್ ಅಲ್ವಾ? ನೀನು ಈ ಪ್ರಪಂಚಕ್ಕೆ ಬರೋ ಮೊದಲೇ ಡ್ಯಾಡ್ ನಿನ್ನನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಐ ಆಮ್ ಸೋ ಸಾರಿ. ಬಟ್ ನೌ ಐ ರಿಯಲೈಸ್ ಬೇಬಿ, ನನ್ನ ಲೈಫ್ನಲ್ಲಿ ನಿಮ್ಮ ಮಮ್ಮ ಜೊತೆ ನೀನು ಕೂಡ ಒಂದು ಪಾರ್ಟ್. ಮೊದಲ ಬಾರಿ ನಿಮ್ಮಮ್ಮ ಅಲ್ಲದೆ ಇನ್ನೊಬ್ಬರು ನನ್ನಿಂದ ದೂರ ಆಗ್ತಾರೇನೋ ಅಂತ ಭಯ ಆಯಿತು. ಆ ಇನ್ನೊಬ್ಬರು ಬೇರೆ ಯಾರೂ ಅಲ್ಲ, ನೀನೇ ಬೇಬಿ ಅಂತ ಅವಳ ಹೊಟ್ಟೆ ಮೇಲೆ ಕಿಸ್ ಮಾಡಿ, ಡ್ಯಾಡ್ ಲವ್ಸ್ ಯು ಬೇಬಿ, ಆದರೆ ನಿಮ್ಮಮ್ಮಗೆ ನಾನು ಪ್ರೀತಿ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಯಾಕಂದರೆ ನಾನು ಹೀಗೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮಮ್ಮ. ನಾನು ನನ್ನ ಸ್ವೀಟ್ ಹಾರ್ಟ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸೋದಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್ ಬೇಬಿ ಅಂತ ಪ್ರೀತಿಯಿಂದ ನೋಡ್ತಾನೆ ವಿರಾಟ್. ಅಷ್ಟರಲ್ಲಿ ಚಂದನ ಸ್ವಲ್ಪ ಅಲುಗಾಡಿದ್ದಕ್ಕೆ ಸ್ವೀಟ್ ಹಾರ್ಟ್ ಅಂತ ಕರೀತಾನೆ ವಿರಾಟ್. ಅವನ ಧ್ವನಿ ಕೇಳಿ ಮೆಲ್ಲಗೆ ಕಣ್ತೆರೆದು ಅವನ ಕಡೆ ನೋಡ್ತಾಳೆ. ಸ್ವಲ್ಪ ಹೊತ್ತು ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಂಡ ಮೇಲೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು, ನಮ್ಮ ಬೇಬಿಗೆ ಏನೂ ಆಗಿಲ್ಲ ತಾನೇ ಅಂತ ಎದ್ದು ಕೂತ್ಕೊಳ್ತಾಳೆ. ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡಿದು, ನಮ್ಮ ಬೇಬಿಗೆ ಏನೂ ಆಗಿಲ್ಲ ಸ್ವೀಟ್ ಹಾರ್ಟ್, ರಿಲ್ಯಾಕ್ಸ್. ವಾಟ್ ರಿಲ್ಯಾಕ್ಸ್ ವಿರಾಟ್ ಅವರೇ, ನಮ್ಮ ಬೇಬಿ ಅಂತ ಅಳುತ್ತಾ ಹೇಳ್ತಿರೋ ಅವಳ ತುಟಿಗೆ ಮುತ್ತಿಡ್ತಾನೆ ವಿರಾಟ್. ಅವನನ್ನು ಅಪ್ಕೊಂಡು ಕಣ್ಮುಚ್ಕೊಳ್ತಾಳೆ ಚಂದನ. ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದು, ನಮ್ಮ ಬೇಬಿಗೆ ಏನೂ ಆಗಿಲ್ಲ ಸ್ವೀಟ್ ಹಾರ್ಟ್, ನೀನು ಮಗುವಿಗೆ ಏನೂ ಆಗೋದಕ್ಕೆ ಬಿಡಲಿಲ್ಲ, ನಿಜವಾಗಿಯೂ ನಿಜ ಅಂತ ಅವಳ ತಲೆಗೆ ತನ್ನ ತಲೆ ಆನಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ವಿರಾಟ್. ನಮ್ಮ ಬೇಬಿಯನ್ನು ನಾನು ಕಳೆದುಕೊಂಡೇನೋ ಅಂತ ತುಂಬ ಭಯಪಟ್ಟಿದ್ದೆ ವಿರಾಟ್ ಅವರೇ ಅಂತ ಬೇಸರದಿಂದ ಹೇಳ್ತಾಳೆ ಚಂದನ. ನೋ ಸ್ವೀಟ್ ಹಾರ್ಟ್, ನಮ್ಮ ಬೇಬಿ ನಮ್ಮಿಂದ ಎಂದಿಗೂ ದೂರ ಆಗಲ್ಲ, ನೀನೆಂದಿಗೂ ಮಗುವನ್ನು ಕಳೆದುಕೊಳ್ಳಲ್ಲ, ಡೋಂಟ್ ವರಿ ಅಂತ ಅವಳ ಕಣ್ಣೀರು ಒರೆಸ್ತಾನೆ ವಿರಾಟ್. ಅಷ್ಟರಲ್ಲೇ ಬಾಗಿಲು ತೆರೆದು ತನುಜ ಒಳಗಡೆ ಬರ್ತಾಳೆ. ಅಲ್ಲಿ ಅವಳನ್ನು ನೋಡಿ ಚಂದನಾಳ ಹಣೆ ಮೇಲೆ ಮುತ್ತಿಟ್ಟು ಹೊರಗೆ ಹೊರಟು ಹೋಗ್ತಾನೆ ವಿರಾಟ್. ಈಗ ಹೇಗಿದೆ ಚಂದನ ಅಂತ ಗಾಬರಿಯಿಂದ ಕೇಳ್ತಾಳೆ ತನುಜ. ನಾನು ಚೆನ್ನಾಗಿದ್ದೀನಿ ತನು, ಆದರೂ ನೋಡಿ ನಡಿಬೇಡವಾ, ಯಾಕಷ್ಟು ಅವಸರ? ನಿಮ್ಮ ವಿರಾಟ್ ಅವ್ರೇನಾದರೂ ಎಲ್ಲಿಗಾದರೂ ಓಡಿ ಹೋಗ್ತಿದ್ರಾ ಅಂತ ಕೋಪದಿಂದ ಕೇಳ್ತಾಳೆ ತನು. ಸಾರಿ, ನಾನು ನೋಡಿಕೊಂಡೇ ನಡೆದಿದ್ದೆ, ಆದರೆ ಹೇಗೆ ನನ್ನ ಕಾಲು ಜಾರ್ತು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಈಗ ಅದೆಲ್ಲ ಓಕೆ, ಏನೂ ಆಗಿಲ್ಲ, ನಾನು ನನ್ನ ಬೇಬಿ ಇಬ್ಬರೂ ಚೆನ್ನಾಗಿದ್ದೀವಿ ಅಂತ ಹ್ಯಾಪಿಯಾಗಿ ನಗ್ತಾ ಹೇಳ್ತಾಳೆ ಚಂದನ. ಚಂದನಾಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನರ್ಸ್ ಬಂದು ವಾರ್ಡ್ನಲ್ಲಿ ಹೆಚ್ಚು ಹೊತ್ತು ಇರಬಾರ್ದು ಅಂತ ಹೇಳಿದ್ದಕ್ಕೆ ತನುಜ ಹೊರಗೆ ಬರ್ತಾಳೆ. ಹೊರಗೆ ಬಂದ ತನುಜಾಗೆ ಅಲ್ಲಿ ಏನೋ ಯೋಚಿಸ್ತಿದ್ದ ನಿಖಿಲ್ ಕಂಡು ಬಂದು ಅವನ ಹತ್ರ ಹೋಗ್ತಾಳೆ. ಅವನ ಭುಜದ ಮೇಲೆ ಕೈ ಇಟ್ಟು, ಏನು ಆಲೋಚಿಸ್ತಿದ್ಯಾ ನಿಖಿಲ್? ಅಷ್ಟರವರೆಗೆ ಯಾವುದೋ ಲೋಕದಲ್ಲಿದ್ದ ನಿಖಿಲ್ ಆಗ ಎಚ್ಚೆತ್ಕೊಂಡು ಏನೂ ಇಲ್ಲ ಅಂತಾನೆ. ತನುಜ ಅವನ ಮುಖ ನೋಡಿದ ಕೂಡಲೇ ಏನೋ ತೊಂದರೆ ಇದೆ ಎಂಬ ಭಾವನೆ ಬರುತ್ತೆ. ಆದರೆ ಏನೂ ಮಾತನಾಡದೆ ಚಂದನಾಳಿಗಾಗಿ ಜ್ಯೂಸ್ ತರೋದಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ನಿಖಿಲ್ ಗೋಡೆಗೆ ಹೊರಗೆ ಡಾಕ್ಟರ್ ಹೇಳಿದ ವಿಷಯವನ್ನೇ ನೆನಪಿಸ್ಕೊಳ್ತಾ ಇದ್ದಾನೆ. ನಿಖಿಲ್ ಡಾಕ್ಟರ್ ಕ್ಯಾಬಿನ್ಗೆ ಹೋಗಿ ಎದುರಿನ ಚೇರ್ನಲ್ಲಿ ಕುಳಿತಿದ್ದಾಗ ಅವನನ್ನು ನೋಡಿ ಡಾಕ್ಟರ್ ಸಣ್ಣದಾಗಿ ನಗ್ತಾರೆ. ಚಂದನಾಳಿಗಾಗಿ ಏನಾದರೂ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಸಜೆಸ್ಟ್ ಮಾಡ್ತೀರಾ ಅಂತ ಡಾಕ್ಟರ್ ಕೇಳ್ತಾನೆ ನಿಖಿಲ್. ಮೆಡಿಸಿನ್ ಜೊತೆಗೆ ಕೆಲವು ವಿಷಯಗಳನ್ನು ನಾನು ಮಾತಾಡೋದಕ್ಕೆ ಬಯಸ್ತೀನಿ, ಹೇಳಿ ಡಾಕ್ಟರ್, ಎಲ್ಲವೂ ಓಕೆ ತಾನೇ, ಏನೂ ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಗಾಬರಿಯಿಂದ ಕೇಳ್ತಾನೆ ನಿಖಿಲ್. ಪ್ರಾಬ್ಲಮ್ ಇಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ, ಹಾಗಂತ ಇದೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚಂದನಾಳ ಪ್ರೆಗ್ನೆನ್ಸಿ ತುಂಬ ಪರ್ಫೆಕ್ಟ್ ಆಗಿರಬೇಕಿತ್ತು, ಆದರೆ ಈ ಆಕ್ಸಿಡೆಂಟ್ ನಂತರ ಪರಿಸ್ಥಿತಿ ಪೂರ್ತಿ ಬದಲಾಗಿ ಹೋಗಿದೆ. ಏನು ಹೇಳೋದಕ್ಕೆ ಬಯಸ್ತಿದ್ದೀರಿ ಡಾಕ್ಟರ್? ಮುಂದೆ ಬರೋ ದಿನಗಳಲ್ಲಿ ಚಂದನಾಳ ಪ್ರೆಗ್ನೆನ್ಸಿಯಲ್ಲಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಬರ್ಬೋದು, ಅದು ಕೂಡ ಸೀರಿಯಸ್ ಸ್ಟೇಜ್ನಲ್ಲಿ. ಅವಳು ಕೆಳಗೆ ಬಿದ್ದಿದ್ದರಿಂದ ಹೊಟ್ಟೆಯ ಮೇಲೆ ಪ್ರೆಷರ್ ಬೀಳಲಿಲ್ಲ, ಆದರೆ ಶಾಕ್ ಮತ್ತು ಪ್ಯಾನಿಕ್ ಆಗಿದ್ದರಿಂದ ಒಳಗಡೆ ಸ್ವಲ್ಪ ತೊಂದರೆ ಆಗಿದೆ. ಸ್ಟಾರ್ಟಿಂಗ್ 3 ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಡಾಕ್ಟರ್ ಮೌನವಾಗ್ತಾರೆ. ಕಾಂಪ್ಲಿಕೇಶನ್ಸಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಡಾಕ್ಟರ್? ಆಗ್ಬೋದು, ಪ್ರೀಮೆಚ್ಯೂರ್ ಡೆಲಿವರಿ ಅಥವಾ ಸರ್ಜರಿ, ಅಥವಾ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಎಂದರೆ ಬೇಬಿ ಮತ್ತು ಚಂದನ ಯಾರಾದರೂ ಒಬ್ಬರನ್ನ ಮಾತ್ರ ಉಳಿಸುವ ಹಂತದವರೆಗೆ ಈ ಪ್ರೆಗ್ನೆನ್ಸಿ ಹೋಗ್ಬೋದು ಅಂತ ಡಾಕ್ಟರ್ ಅಂದ ಕೂಡಲೇ ನಿಖಿಲ್ ಮೈಂಡ್ ಕೆಲಸ ಮಾಡೋದೇ ನಿಲ್ಲುತ್ತೆ. ಒಂದು ಕ್ಷಣ ಸ್ತಬ್ಧನಾಗ್ತಾನೆ.
ನಾನು ಈ ವಿಷಯಗಳನ್ನ ಮಿಸ್ಟರ್ ವಿರಾಟ್ ದೇವ್ ಅವರಿಗೆ ಹೇಳಿಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಬಗ್ಗೆ ತಿಳಿದಾಗಲೇ ಏನಾದರೂ ಕಾಂಪ್ಲಿಕೇಶನ್ಸ್ ಬರ್ತದೆಯೇ ಅಂತ ಅವರು ಕೇಳಿದರು. ಮತ್ತು ಅವರ ಬಿಹೇವಿಯರ್ ನೋಡಿದ್ರೆ ಈಗ ಈ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿದ್ರೆ ತಕ್ಷಣ ಅಬಾರ್ಷನ್ ಕೂಡ ಮಾಡಿಸ್ತಾರೇನೋ ಅನಿಸ್ತಿದೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತಾರೆ ಡಾಕ್ಟರ್. ಇಂದು ವಿರಾಟ್ ಚಂದನಾಳ ಜೊತೆಗೆ ಮಗುವಿಗಾಗಿ ಎಷ್ಟು ಗಾಬರಿಯಾಗಿದ್ದ, ಒಳಗೊಳಗೆ ಎಷ್ಟು ನರಕ ಅನುಭವಿಸಿದ್ದ ಅನ್ನೋದನ್ನೆಲ್ಲ ನೆನಪಿಸ್ಕೊಂಡು ನಿಖಿಲ್ ಕಣ್ಣು ಮುಚ್ಚಿಕೊಳ್ತಾನೆ. ಅವನಿಗೆ ಗೊತ್ತು ವಿರಾಟ್ಗೆ ಚಂದನಾಳ ನಂತರವೇ ಯಾರಾದರೂ, ಆದರೆ ಚಂದನಾಳಿಗೆ ಆ ಮಗು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡಬೇಕಂತ ತಿಳಿಯದೆ ಅಲ್ಲಿಂದ ಹೊರಗೆ ಬರ್ತಾನೆ ನಿಖಿಲ್. ಡಾಕ್ಟರ್ ಮಾತು ನೆನಪಾಗ್ತಿದ್ದಂತೆ ನಿಖಿಲ್ ಕಣ್ಣು ತೆರೀತಾನೆ. ಅವನ ಕಣ್ಣುಗಳು ಕೆಂಪಗಾಗಿರುತ್ತೆ. ಈಗೇನು ಮಾಡಬೇಕಂತ ತಿಳಿಯದೆ ಮೈಂಡ್ ಪೂರ್ತಿ ಏನೇನೋ ಓಡ್ತಿರುತ್ತೆ. ವಿರಾಟ್ ಅಥವಾ ಚಂದನ ಇವರಿಬ್ಬರಲ್ಲಿ ಯಾರ ಹತ್ರ ಈ ವಿಷಯ ಮೊದಲು ಹೇಳಬೇಕಂತ ಯೋಚಿಸ್ತಿರ್ತಾರೆ. ಅಷ್ಟರಲ್ಲಿ ತನುಜ ಅಲ್ಲಿಗೆ ಬಂದು, ನೀನಿನ್ನೂ ಇಲ್ಲೇ ಇದೆಯಾ ಅಂತ ಅವನ ಕೈ ಹಿಡಿದು ICU ಒಳಗಡೆ ಕರೆದೊಯ್ತಾಳೆ. ನಿಖಿಲ್ ಅವರೇ, ವಿರಾಟ್ ಅವರೆಲ್ಲಿ ಅಂತ ಕೇಳ್ತಾಳೆ ಚಂದನ. ಅವಳ ಹತ್ರ ಹೋಗಿ, ಅವನು ಯಾವುದೋ ಕೆಲಸ ಇದೆ ಅಂತ ಹೋಗಿದ್ದಾನೆ, ಸ್ವಲ್ಪ ಹೊತ್ತಿನಲ್ಲಿ ಬರ್ತಾನೆ. ವಿರಾಟ್ CCTV ಫೋಟೋಸ್ ಚೆಕ್ ಮಾಡಲು ಹೋಗಿದ್ದಾನೆ ಎಂಬ ವಿಷಯ ನಿಖಿಲ್ಗೆ ಗೊತ್ತು. ಯಾಕಂದರೆ ಚಂದನ ಹೇಗೆ ಕೆಳಗೆ ಬಿದ್ಲು ಅಂತ ಅವನು ತುಂಬ ಕ್ಲಿಯರಾಗಿ ತಿಳಿಯೋದಕ್ಕೆ ಬಯಸ್ತಿದ್ದಾನೆ. ಅದು ಪ್ಲಾನಿಂಗ್ ಅಥವಾ ಆಕ್ಸಿಡೆಂಟ್ ಅಂತ ತಿಳಿದ ಮೇಲೆಯೇ ಅವನು ಏನಾದರೂ ನಿರ್ಧಾರ ತೆಗೆದುಕೊಳ್ತಾನೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಹೋಗಿದ್ದಾನೆ. ನನಗಾಗಿ ಏನು ತಂದಿದೆಯಾ ಅಂತ ತನುಜಾ ಕಡೆ ಕೇಳ್ತಾಳೆ ಚಂದನ. ನಿನ್ನ ಫೇವ್ರೇಟ್ ವೈಟ್ ಸಾಸ್ ಪಾಸ್ತಾ ಅಂತ ತನುಜ ಅಂದ ತಕ್ಷಣ ಎಸ್ ಅಂತ ನಗ್ತಾ ಅವಳು ಪಕ್ಕ ಕೂತ್ಕೊಳ್ತಾಳೆ ತನುಜ. ವಿರಾಟ್ ತನ್ನ ಆಫೀಸ್ ಬೇಸ್ಮೆಂಟ್ನಲ್ಲಿರೋ ರೂಮ್ ಒಳಗಡೆ ಇರ್ತಾನೆ. ಅಲ್ಲೇ ಆಫೀಸ್ಗೆ ಸಂಬಂಧಿಸಿದ ಎಲ್ಲ CCTV ಫೋಟೇಜ್ ಇರುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ದವನ ಕಡೆ ನೋಡಿ, ಚಂದನ ಬರೋದಕ್ಕೆ 10 ನಿಮಿಷ ಮೊದಲು ಫೋಟೇಜ್ ಸ್ಟಾರ್ಟ್ ಮಾಡು. ಓಕೆ ಅಂತ ಬೆಳಗಿನ ಫೋಟೇಜ್ ಸ್ಟಾರ್ಟ್ ಮಾಡ್ತಾನೆ ಅವನು. ಕಂಪ್ಯೂಟರ್ನಲ್ಲಿ ಫೋಟೇಜ್ ರನ್ ಆಗ್ತಿರುತ್ತೆ. ಸ್ವೀಪರ್ ಫ್ಲೋರ್ ಕ್ಲೀನ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಕಾಲ್ ಬಂದಿದ್ದರಿಂದ ಮಾತಾಡ್ತಾ ಮಾಫ್ ಬಕೆಟ್ ಹಿಡಿದು ಹೊರಟು ಹೋಗ್ತಾನೆ. ಆದರೆ ಅಲ್ಲಿ ಕೆಳಗೆ ಬಿದ್ದಿದ್ದ ನೀರನ್ನು ಕ್ಲೀನ್ ಮಾಡೋದಿಲ್ಲ. ಆ ನಂತರ ಅಲ್ಲಿಗೆ ಚಂದನ ಲಿಫ್ಟ್ನಿಂದ ಹೊರಬಂದು ಆ ಜಾಗದಲ್ಲಿ ನಡೆಯುವಾಗ ಕಾಲ್ಜಾರ್ ಕೆಳಗೆ ಬೀಳ್ತಾಳೆ. ಅದನ್ನು ನೋಡಿದ ವಿರಾಟ್ ಕಣ್ಣುಗಳು ಕೋಪದಿಂದ ಕೆಂಪಗಾಗುತ್ತೆ. ಗಟ್ಟಿಯಾಗಿ ಮುಷ್ಟಿ ಬಿಗಿತಾನೆ. ಮ್ಯಾನೇಜ್ಮೆಂಟ್ ಮಾಡ್ತಿದ್ದ ವ್ಯಕ್ತಿ ಅವನನ್ನು ನೋಡಿ RD ಅಂತ ಮೆಲ್ಲ ಕರೀತಾನೆ. ಓನ್ಲಿ 5 ಮಿನಿಟ್ಸ್. ಆ 5 ನಿಮಿಷದಲ್ಲಿ ಆ ಸ್ವೀಪರ್ ನನ್ನ ಕ್ಯಾಬಿನಲ್ಲಿರಬೇಕು ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಅವನ ಕೋಪ ನೋಡಿ ಏನು ಮಾಡಬೇಕಂತ ತಿಳಿಯದೆ ನಿಖಿಲ್ಗೆ ಕಾಲ್ ಮಾಡ್ತಾನೆ ಅವನು. ನಿಖಿಲ್ ಎಲ್ಲಿದೆಯಾ? ಏನಾಯಿತು ರವಿ? ಎನಿಥಿಂಗ್ ಸೀರಿಯಸ್? RD ತುಂಬ ಕೋಪದಲ್ಲಿದ್ದಾರೆ ಮೇಡಮ್. ಬೈ ಮಿಸ್ಟೇಕ್ ಕೆಳಗೆ ಬಿದ್ದಿಲ್ಲ, ಅಲ್ಲಿ ಸ್ವೀಪರ್ ನೀರನ್ನು ಕ್ಲೀನ್ ಮಾಡದೆ ಬಿಟ್ಟಿದ್ದಕ್ಕೆ ಮೇಡಮ್ ಕೆಳಗೆ ಬಿದ್ದಿದ್ದಾರೆ. ಈಗ RD ಏನು ಮಾಡ್ತಾರೋ ಏನೋ. ನೀನು ಬೇಗ ಆಫೀಸಿಗೆ ಬಾ ಅಂತ ರವಿ ಅಂದ ತಕ್ಷಣ ನಿಖಿಲ್ ಶಾಕ್ ಆಗ್ತಾನೆ. ಓ ಗಾಡ್, ಓಕೆ ನಾನು ಬರ್ತಿದ್ದೀನಿ ಅಂತ ತನುಜಾ ಹತ್ರ ಹೋಗಿ, ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬೇಗ ಹೋಗಬೇಕು, 1 ಗಂಟೆಯಲ್ಲಿ ಬರ್ತೀನಿ ಅಂತಾನೆ ನಿಖಿಲ್. ಈಗಲೇನಾ? ಹೌದು. ಓಕೆ ನಿಖಿಲ್ ಅವರೇ, ನೀವು ಹೋಗಿ, ಇಲ್ಲಿ ತನುಜಾ ಇದ್ದಾಳಲ್ವಾ, ಏನೂ ಪರವಾಗಿಲ್ಲ ಅಂತ ಚಂದನ ಅಂದ ತಕ್ಷಣ ಅವಳ ತಲೆ ಸವರಿ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್. ಕೋಪದಿಂದ ತನ್ನ ಕ್ಯಾಬಿನ್ನಲ್ಲಿರ್ತಾನೆ ವಿರಾಟ್. ಅಷ್ಟರಲ್ಲಿ ಡೋರ್ ನಾಕ್ ಆದ ಶಬ್ದ ಕೇಳಿಸಿ ಕಮೀನ್ ಅಂತಾನೆ. ಸ್ವೀಪರ್ ಒಳಗಡೆ ಬಂದು ಒಂದು ಬಾರಿ ವಿರಾಟ್ ಕಡೆ ನೋಡಿ ತಲೆ ತಗ್ಗಿಸ್ತಾನೆ. ನಿನ್ನ ಹೆಸರೇನು? ರಾಜು. ಕೆಲಸ ಮಾಡುವಾಗ ಕಾಲ್ ಬಂದರೆ ಅಟೆಂಡ್ ಮಾಡಬಾರ್ದು ಅಂತ ತಿಳಿಯಲ್ವಾ ಅಂತ ತನ್ನ ಕೋಪ ತಡೆಯಲಾರದೆ ಅವನ ಕಾಲರ್ ಹಿಡಿದು ಮುಖಕ್ಕೊಂದು ಪಂಚ್ ಕೊಡ್ತಾನೆ ವಿರಾಟ್. ಹೊಡೆತಕ್ಕೆ ರಾಜು ಕೆಳಗೆ ಬಿದ್ದು ಬಿಡ್ತಾನೆ. ಮತ್ತು ಅವನ ಕಾಲರ್ ಹಿಡಿದು ಎಬ್ಸಿ ಮತ್ತೆ ಹೊಡಿತಾನೆ. ಈ ಬಾರಿ ಅವನ ಮೂಗಿನಿಂದ ರಕ್ತ ಕೂಡ ಬರುತ್ತೆ. ಸರ್, ನಾನೇನು ಮಾಡಿದೆ ಅಂತ ಅಳ್ತಾ ಕೇಳ್ತಾನೆ ರಾಜು. ಏನು ಮಾಡ್ದೇನಾ? ನೀನು ಏನು ಮಾಡಿದೆ ಅಂತ ನಿಂಗೆ ತಿಳಿಯಲ್ವಾ ಅಂತ ಅವನು ಹೊಟ್ಟೆ ಗುದ್ದುತ್ತಾನೆ ವಿರಾಟ್. ಪ್ಲೀಸ್ ಸರ್, ತಪ್ಪಾಗೋಗಿದೆ, ನನ್ನ ಬಿಟ್ಬಿಡಿ ಅಂತ ಕಾಲು ಹಿಡಿತಾನೆ ರಾಜು. ಆದರೂ ಕರುಣೆ ತೋರಿಸ್ದೆ ತನ್ನ ಇಡೀ ಕೋಪವನ್ನು ಅವನ ಮೇಲೆ ತೀರಿಸ್ಕೊಳ್ತಿರ್ತಾನೆ ವಿರಾಟ್. ನನ್ನ ಕ್ಷಮಿಸಿ ಸರ್ ಅಂತ ಮೆಲ್ಲಗೆ ಹೇಳ್ತಾನೆ ರಾಜು. ಅಷ್ಟರಲ್ಲಿ ಅಷ್ಟು ಅವಸರ ಯಾಕೆ ರಾಜು ಅಂತ ಅವನ ಕಾಲು ಹಿಡಿದು ಕ್ಯಾಬಿನ್ನಿಂದ ಎಳೆದುಕೊಂಡು ಹೊರಗೆ ಬರ್ತಾನೆ. ಮೆಟ್ಟಲುಗಳ ಹತ್ತಿರ ಕರೆದೊಯ್ದು ಅಲ್ಲಿಂದ ಕೆಳಗೆ ತಳ್ಳಿಬಿಡ್ತಾನೆ. ಗಟ್ಟಿಯಾಗಿ ಕಿರ್ಚುತ್ತಾ ಮೆಟ್ಟಲುಗಳಿಂದ ಕೆಳಗೆ ಬೀಳ್ತಾನೆ ರಾಜು. ಅವನು ಕೆಳಗೆ ಬೀಳ್ತಿರುವಾಗ ಅಷ್ಟರಲ್ಲೇ ನಿಖಿಲ್ ಬಂದು ಹಿಡಿದುಕೊಳ್ತಾನೆ. ಮೌನವಾಗಿ ನಿಖಿಲ್ ಕಡೆ ನೋಡ್ತಾನೆ ವಿರಾಟ್.
ರಾಜುವಿನ ಸ್ಥಿತಿ ನೋಡಿ ಕೋಪದಿಂದ ವಿರಾಟ್ ಕಡೆ ನೋಡ್ತಾನೆ ನಿಖಿಲ್. ಪ್ಲೀಸ್ ಸರ್, ನನಗೆ ನಿಜವಾಗಿಯೂ ತಿಳಿಯೋದು ನಾನೇನು ಮಾಡಿದೆ ಅಂತ. ರಾಜುವನ್ನು ಬಿಟ್ಟು ಗಟ್ಟಿಯಾಗಿ ನಗ್ತಾ, ನಾನು ಹೇಳ್ತೀನಿ ನೀನೇನು ಮಾಡಿದೆ ಅಂತ. ಬೆಳಗ್ಗೆ ನೀನು ಫ್ಲೋರ್ ಕ್ಲೀನ್ ಮಾಡ್ತಿದ್ದಾಗ ನಿನಗೆ ಕಾಲ್ ಬಂತು ಅಂತ ಮಾತಾಡ್ತಾ ಹೊರಟು ಹೋದೆ. ಆ ಫ್ಲೋರ್ ಮೇಲೆ ಬಿದ್ದಿದ್ದ ನೀರನ್ನು ಕ್ಲೀನ್ ಮಾಡಲಿಲ್ಲ. ಅಷ್ಟರಲ್ಲಿ ನನ್ನ ಸ್ವೀಟ್ ಆರ್ಟ್ ಅಲ್ಲಿಗೆ ಬಂದಿದ್ದರಿಂದ ಅವಳ ಕಾಲು ಜಾರ್ ಕೆಳಗೆ ಬಿದ್ಲು ಅಂತ ಇನ್ನೂ ಗಟ್ಟಿಯಾಗಿ ನಗ್ತಾನೆ ವಿರಾಟ್. ಅವನ ನಗು ಮತ್ತು ಅವನು ಹೇಳಿದ ವಿಷಯ ಕೇಳಿ ಭಯದಿಂದ ನಡುಗು ಹೋಗ್ತಾನೆ ರಾಜು. ಯಾಕಂದರೆ ಈಗ ತಾನೇನು ಮಾಡಿದೆ, ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಸಡನ್ನಾಗಿ ನಗು ನಿಲ್ಲಿಸಿ ಕಾಲಿನಿಂದ ರಾಜುವಿನ ಎದೆ ಮೇಲೆ ಒದಿತಾನೆ ವಿರಾಟ್. ತಕ್ಷಣವೇ ರಾಜು ಕೆಳಗೆ ಬಿದ್ದು ಬಿಡ್ತಾನೆ. ನಿನ್ನಿಂದ ನನ್ನ ಚಂದನ, ನನ್ನ ಬೇಬಿ ಈಗ ಹಾಸ್ಪಿಟಲ್ನಲ್ಲಿದ್ದಾರೆ. ಏನಾದರೂ ಆಗಿದ್ದರೆ ನನ್ನ ಬೇಬಿ ನಮ್ಮಿಂದ ದೂರ ಆಗಿಬಿಡ್ತಿತ್ತು ನಿನ್ನಿಂದ ಅಂತ ಗಟ್ಟಿಯಾಗಿ ಕಿರ್ಚಿ ಹಾಗೆ ರಾಜುವನ್ನು ಹೊಡಿತಿರ್ತಾನೆ. ಅವನು ಬದುಕಿದ್ದಾನೆ ನಿಖಿಲ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಇಷ್ಟೊಂದು ಹೊಡೆಯೋ ಅಗತ್ಯ ಏನಿತ್ತು ವಿರಾಟ್ ಅಂತ ನಿಖಿಲ್ ಕೇಳ್ತಾನೆ. ಅವನನ್ನು ಹಾಸ್ಪಿಟಲ್ಗೆ ಕಳಿಸ್ಬಿಡು ಅಂತ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.